ಕನ್ನಡ ಮಾತ್ರ ಸಿಗಲ್ಲ. ಎಸ್ 25 ವರ್ಷದಿಂದ ಬರ್ತೀವಿ ಸರ್ ಇಲ್ಲಿ ಮಟನ್ಗೆ. ಇವರೊಬ್ಬರೇ ಸೂಪರ್ ಮರಿ ಹೊಡೆಯೋದು, ಕಮಿಟಿ ಮರಿ. ನಾವು ಭಾಳ ಅಳುಬ್ರು ಈ ರಸಲ್ ಮಾರ್ಕೆಟ್ಗೆ. ಅವರು ನನಗೆ ಭಾಳ ಅಳುಬ ಅಂಗಡಿಯವರು. ಒಳ್ಳೆ ಮಾಂಸ, ಒಳ್ಳೆ ಮಟನ್ ಕೊಡ್ತಾನೆ ನಮಗೆ ಅವತ್ತಿಂದ. ಸೂಪರಾಗಿ ಕೊಡ್ತೀವಿ. ಇದು ಬನ್ನೂರು ಕುರಿ ಸರ್, ಇದು ಬನ್ನೂರು ಕುರಿ ಅಂತ ಫೇಮಸ್. ಇದು ಒಳ್ಳೆ ಚೆನ್ನಾಗಿ ಕೈ ತಿಂಡಿ ಕೊಟ್ಟು ಮೇಯಿಸಿರ್ತಾರೆ. ತುಂಬ ಟೇಸ್ಟ್ ಇರ್ತಿದೆ ಮಟನ್ ಇದು. ಮತ್ತೆ ಎಲ್ಲ ಹಾಕ್ತಾರೆ. ನಾವು ಇದಕ್ಕೆ ಈ ವರ್ಷ ಕೆಂಪಣ್ಣವ್ರು ಹೇಳಿ ಅವರೇ ತಂದುಕೊಡ್ತಾ ಇದ್ರು. ಈ ವರ್ಷ ನಾವೇ ನೋಡೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಬಂದಿದ್ದೀವಿ. ಇದೇ ಫಸ್ಟ್ ಟೈಮು. ಇನ್ನು ವರ್ಷ ಕಂಟಿನ್ಯೂ ಆಗ್ತಿರ್ತೀವಿ. ನಾವು ಬಿಡದಿಯಿಂದ ಬಂದಿದ್ದೀವಿ. ವರ್ಷ ಬಿಡದಿಯಿಂದ ಬರ್ತೀವಿ. ಪ್ರತಿ ವರ್ಷ 6 ಗಂಟೆಗೆ ಇಲ್ಲಿ ಬಂದು ಫಸ್ಟ್ ಬೋಡಿ ಮಾಡ್ಕೊಂಡು ಹೋಗೋದು ನಾವು. ವರ್ಷದಿಂದ ಬರ್ತೀನಿ ಅವ್ರಿಗೆ. ಬಿರಿಯಾನಿ ತುಂಬ ಚೆನ್ನಾಗಿದೆ. ಸ್ಪೆಷಲ್ ಇದು ತಗೊಳ್ಳೋದು ವರ್ಷ ಸ್ಪೆಷಲ್ ಕಟ್ ಮಾಡ್ತಾರೆ. ಅದರಿಂದ ತಗೊಳ್ಳೋದು ವರ್ಷ ತಗೊಳುತ್ತೆ. ತುಂಬ ಚೆನ್ನಾಗಿ ಮಾಡೋಕ್ಕೆ ವರ್ಷಕ್ಕೆ ಒಂದೇ ಸಲ ಸಿಗೋದು. ಇದು ಯಾವಾಗ ಸಿಗೋಲ್ಲ, ಕಮಿಟಿಗೆ ಒಂದು ದಿವಸನೇ ಸಿಗೋದು. ಸ್ಪೆಷಲ್ ಇದು. ಏನು ಮಾಡೋರು ಜನಗಳು ತಿಂತಾರೆ, ಅದಕ್ಕೆ ತಗೊಂಡು ಬಂದು ಮಾಡ್ತಾರೆ ಸರ್. ತುಂಬ ತಿನ್ನೋಕ್ಕೆ ಮಾಂಸ ಇದೆ. ವರ್ಷಕ್ಕೆ ಒಂದು ಸಾರಿನ ಬರೋದೇ ಇದೆ ಮಾಂಸ. ಬನ್ನೂರು ಮರಿ ಒರಿಜಿನಲ್ ಮರಿ ಇದೆ. ಇದು ಬೇರೆ ಕಡೆನೆಲ್ಲ 200 ರೂಪಾಯಿ ಕಡಿಮೆ ಸಿಗ್ತದೆ ಮಾಂಸ. ಅದು ಬನ್ನೂರು ಮಾಂಸ ಸಿಗೋದಿಲ್ಲ. ಇದು ಒರಿಜಿನಲ್ ಮಾಂಸ. ಇದರಲ್ಲಿ ಏನು ಸ್ಪೆಷಲ್ಲು? ಇದು ಸ್ಪೆಷಲ್ ಅಂದರೆ ಮೇಯಿಸ್ತಾರೆ ಮನೆಯಲ್ಲಿ. ಇದೆ ಹಾಲು ಡ್ರೆಸ್ ರುಚಿ ಎಲ್ಲ ಇದೆ ಮೇಯಿಸ್ತಾರೆ ಮರಿಗೆ. ಅದಕ್ಕೆ ಸ್ಪೆಷಲ್. ತುಂಬ ರುಚಿ ಇರ್ತಾರೆ ತಿನ್ನೋಕ್ಕೆ ಮಾಂಸ ಇದೆ. ಮುಂಚೆ ಎಲ್ಲ ಪ್ರೈಸ್ ಇತ್ತು ಆ ಕಾಲದಲ್ಲಿ. 2000ನಲ್ಲಿ ಪ್ರೈಸ್ ಇತ್ತು. ಆಮೇಲೆ ತಿರ್ಗಾ ಆಗಿಲ್ಲ ಪ್ರೈಸ್. ಮಿಡಿಲ್ ಕೊಡ್ತಾರೆ. ಯಾವ ಒಳ್ಳೆ ಮರಿ ಕುಯ್ತಾರೆ, ಕಬ್ಬು ಜಾಸ್ತಿ ಅಂದರೆ ಅದಕ್ಕೆ ಕಾರ್ಪೊರೇಷನ್ನಲ್ಲೇ ಗೋಲ್ಡ್ ಮೆಡಲ್ ಕೊಡ್ತಾರೆ. ನಿಮಗೆ ಬಂದಿದ್ದಾರೆ. ನಮ್ಮ ತಾತ ನಮ್ಮ ತಂದೆನಲ್ಲಿ ತುಂಬ ಬಂದಿದ್ದಾರೆ. ಈಗ 2003ನಲ್ಲಿ ಆಯಿತು. ತಿರ್ಗಾ ಏನೂ ಆಗಿಲ್ಲ. ಇದು ಎಷ್ಟು ವರ್ಷಕ್ಕೊಂದ್ಸಲಿ ಈ ಥರ ಇದು ಮಾಡ್ತಾರೆ ಸರ್? ಎಷ್ಟು ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಈ ಥರ? ವರ್ಷಕ್ಕೆ ಒಂದು ಸಾರಿ ನಾವು ಮಾಡೋದು ಎಲ್ಲ ಪ್ರೈಸ್ ಮೆಡಲ್ ಎಲ್ಲ ಕೊಡ್ತಾರಲ್ಲ ಅದು 2003 ಲಾಸ್ಟ್. ಮುಂಚೆ ಅದು 50 ವರ್ಷ ಮುಂಚೆ ಪ್ರೈಸ್ ವರ್ಷಕ್ಕೆ ಪ್ರೈಸ್ ಇತ್ತು. ಯಾವ ಕಬ್ಬು ಯಾವ ಅಂಗಡಿಯವರು ಮರಿ ಒಳ್ಳೆ ಕುಯ್ತಾರೆ ಅವ್ರಿಗೆ ಕಾರ್ಪೊರೇಷನ್ ಗೋಲ್ಡ್ ಮೆಡಲ್ ಕೊಡ್ತಾರೆ. ಫಸ್ಟ್ ಸೆಕೆಂಡ್ ಪ್ರೈಸ್. ಈ ಮರಿನ ಬೆಳೆಸೋದಕ್ಕೆ ಯಾವ ಥರ ಆಹಾರಗಳನ್ನ ಕೊಡ್ತಾರೆ? ಇಲ್ಲಿ ಹಳ್ಳಿನಲ್ಲಿ ಬೆಳೆಸ್ತಾರೆ ಸರ್. ಇಲ್ಲಿ ಇಲ್ಲ. ಇಲ್ಲಿ ಬನ್ನೂರಿನಲ್ಲಿ ತುಂಬ ಸಾವಿರನ ಮೇಯಿಸ್ತಾರೆ ಮರಿ. ಇಲ್ಲಿ ಈ ಥರ ಯಾರು ಮೇಯಿಸೋದಿಲ್ಲ ಮರಿ ಇದೆ. ಮತ್ತು ಈ ಮರಿ ಬೆಳೆಯೋದಕ್ಕೆ ಎಷ್ಟು ದಿನ ತಗೊಳ್ತದೆ? ಎಷ್ಟು ಸರ್? ಒಂದು 7 ತೂಕ ವರ್ಷ ಬೀಳುತ್ತೆ ಸರ್. ತೂಕ ಎಷ್ಟು ಬೀಳುತ್ತೆ? 60 kg, 50 kg, 40 kg, 30 kg. ಈ ಕೊಬ್ಬೆಲ್ಲ ನಿಮಗೆ ಏನೋ ತೊಂದರೆ ಆಗೋದಿಲ್ವ? ಏನಂತ ಕಬ್ಬುನ ತೆಗಿಟ್ಬಿಟ್ಟು ಮಾಡ್ತಾರೆ ಸರ್. ನಮ್ಮನ್ನು ಶೋಕ್ಗೆ ಮಾಡ್ತಾರೆ. ವ್ಯಾಪಾರ ಇದೆ. ಕಬ್ಬು ಸೇರಿಸಿ ಮಾಡಿದ್ರೆ ತಿರ್ಗಾ ನಮ್ಮ ಅಂಗಡಿಗೆ ಗಿರಾಕನ ಬರೋಗಿಲ್ಲ. ಕಮಿಟಿ ಮಾಂಸನ ತಿನ್ನಿ ಬಿಟ್ಬಿಡ್ತಾರೆ. ನಮಗೆ ನಷ್ಟ ಆಗಲಿ ಪರವಾಗಿಲ್ಲ, ಡೈಲಿ ಸಂಭಾಯ್ತಾರೆ. ಇದು ಕಬ್ಬು ತೆಗಿಟ್ಬಿಟ್ಟು ಮಾಡ್ತಾರೆ. ಈ ಥರ ಕಬ್ಬು ತೆಗಿಟ್ಬಿಟ್ಟು ಯಾರು ಮಾಡೋಗಿಲ್ಲ. ಅಲ್ಲ ಸೇರಿಸಿ ಮಾಡೋದು. ನೋಡಿ ನಮ್ಮ ಮಾಂಸದಲ್ಲಿ ಕಬ್ಬುನ ತೆಗಿಟ್ಬಿಟ್ಟಿದ್ದಾರೆ. ಎಷ್ಟು 100 kg ಕಬ್ಬು ಬಂದಿದ್ದಾರೆ. 100 kg ಆಗಿದೆ ಎಷ್ಟು? 1,70,000 ಅದು ಹೋಯ್ತು. ತಿರ್ಗಾ ಕಿಡ್ನಿ ಐತೆ, ಅದನ್ನು ತೆಗಿಟ್ಬಿಟ್ಟು ವ್ಯಾಪಾರ ಮಾಡ್ತಾರೆ. ಯಾಕೆಂದರೆ ಹೆಸರು ಇಡಬೇಕು, ಹೆಸರು ಕಟ್ಟಕ್ಬಾರ್ದು. ನಾನು ಅದು ಸೇರಿಸಿ ಮಾಡ್ರೆ ಕಮಿಟಿ ಮಾಂಸನ ತಿನ್ಬಿಟ್ಬಿಡ್ತಾರೆ ಗಿರಾಕ. ಇದು ರವಾಜಿನ ಆಯ್ತಾ ಅಷ್ಟೇ ತಿಂದ್ರೆ ಸಾಕ. ನಮ್ಮಲ್ಲಿ ತಿಂತಾರ ಸರ್? ನಾವು ತಗೊಂಡೋಗಿ ಆ ಥರ ಕೊಟ್ಬಿಟ್ಟು ಮಕ್ಕಳೆಲ್ಲ ಚಿಕ್ಕದಿದ್ದಾರ ತಿನ್ನೋಗಿಲ್ಲ ಸರ್. ಮೋಸ ಜಾಸ್ತಿ ನಡೆಯೋದಿಲ್ಲ ಸರ್. ಹೆಸರು ಕಟ್ಟೋಗ್ಬಿಡ್ತಾರೆ. ಅದಕ್ಕೆ ನಾನು ಕಬ್ಬು ತೆಗಿಟ್ಬಿಟ್ಟು ಇದು ವ್ಯಾಪಾರ ಮಾಡ್ತಾರೆ. ನಾನು ಈ ಅಂಗಡಿಗೆ ಎಷ್ಟು ವರ್ಷದ ಇತಿಹಾಸ ಇದೆ? 100 ವರ್ಷ ಸರ್. ಇದು ನಮ್ಮ ತಾತ, ನನ್ನ ತಂದೆ, ನಮ್ಮ ಮಗ 4 ತಲೆ ಆಯಿತು ಸರ್. ಇದು 51 ವರ್ಷ ನಮ್ಮ ಸರ್ವಿಸ್ ಇದೆ. 74ನಲ್ಲಿ ನಾನು ಬಂದಿದ್ದೀನಿ. ನಮ್ಮ ತಂದೆ ಇತ್ತು ಆವಾಗ. ಈಗ ನಮ್ಮ ಮಗ ಐತೆ. 4 ತಲೆ ಆಯಿತು ಸರ್. ಇದು ವ್ಯಾಪಾರ ಮಾಡ್ತಾರೆ. ತುಂಬ ಆಸ್ತಿ ಇದೆ. ನಮಗೇನ ಶೋಕ್ ಇದು ವ್ಯಾಪಾರ ಮಾಡಿದ್ವಿ. ಹೆಸರು ಹಿಡಿಬೇಕು ಅಂತ ದುಡ್ಡು ಬರ್ತಾರೆ ಹೋಗ್ಬಿಡ್ತಾರೆ ಸರ್. ಹೆಸರು ಏನು ಗೋಲ್ಡ್ ಥರ ಹೆಸರು. ಒಂಥರ ಕೆಟ್ಟು ಹೋಗ್ಬಿಟ್ರೆ ಆಯಿತು. ಅದು
ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ತುಂಬ ದೂರ ವಿಜಯನಗರ ಬರ್ತಾರೆ, ಬಸವನಗುಡಿ, ಜಯನಗರ್, ಇಲ್ಲಿ ಮಾಗಡಿ ಎಲ್ಲರೂ ಜನ ಬರ್ತಾರೆ ಸರ್ ತಗೊಳ್ಳಿಗೆ. ತುಂಬ ದೂರದಿಂದ ಬರ್ತಾರೆ. ನಿಮಗೆ ಖುಷಿ ಅನಿಸಿದ್ಯಾ ವ್ಯಾಪಾರ? ನಮ್ಮ ಖುಷಿ ಸರ್, ಜನ ತಿನ್ನು ಹೋಗ್ತದೆ ವ್ಯಾಪಾರ ಮಾಡಿಗೆ ತಗೊಂಡು ಹೋಗಿದ್ರೆ ನಮಗೆ ಖುಷಿ, ಒಳ್ಳೇದಾಯ್ತು ಅಂತ ಅದೇ ದುಡ್ಡು ನಮಗೆ. ಅದೇ ವರ್ಷ ಹೋಗ್ತೀರಿ ಇಲ್ಲೇ ಬರೋದು, ಈ ಅಂಗಡಿಗೆ ಬರೋದು. ಎಲ್ಲಿಂದ ಬರೋದು? ನಾವು ಡಲರ್ ಕಂಟ್ರಿಯಿಂದ ಬರ್ತಾ ಇದ್ದೀವಿ ಪ್ರತಿ ವರ್ಷ? ಹಾಂ ಸರ್. ಸೌಗಿರೋ ಬರ್ತಿದ್ಯಾ